ಕೇಂದ್ರ ಸರ್ಕಾರ ಕೂಡಲೇ ಈಟ್ ಅಂಡ್ ರನ್ ಕಾಯ್ದೆ ಹಿಂಪಡೆಯಲು ರಾಜ್ಯದಾದ್ಯಂತ ಲಾರಿ ಮಾಲೀಕರು ಮುಷ್ಕರ ನಡೆಸಿದ್ದು, ಮಾಲೂರಿನಲ್ಲಿ ಲಾರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹಿಟ್ ಅಂಡ್ ರನ್ ಕಾಯ್ದೆ ಕೂಡಲೇ ಹಿಂಪಡೆಯುವಂತೆ ಲಾರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ತಾಲೂಕು ಕಚೇರಿಯವರೆಗೂ ಜಾಥಾ ನಡೆಸಿ ತಹಸೀಲ್ದಾರ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮನವಿ ಸಲ್ಲಿಸಿದ್ರು. ಸಂಘದ ಅಧ್ಯಕ್ಷ ಎನ್ ಮುನಿರಾಜು ಮಾತನಾಡಿ, ಕೇಂದ್ರ ಸರ್ಕಾರ ಅನುಮೋದಿಸಿರುವ ವಾಹನಗಳಲ್ಲಿ ಚಾಲಕರ ಚಾಲನೆ ವೇಳೆ ಹಿಟ್ ಅಂಡ್ ರನ್ ಕಾಯ್ದೆ ತಂದು ಚಾಲಕರ ಹೊಟ್ಟೆಯ ಮೇಲೆ ಬರೆ ಎಳೆಯುವ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತಿದೆ. ಮಾಲೀಕರು ಸಾಲದ ರೂಪದಲ್ಲಿ ವಾಹನಗಳನ್ನು ಖರೀದಿಸಿ ಚಾಲಕರಿಗೆ ಕೂಲಿ ನೀಡುತ್ತಿದ್ದು, ಈ ಕಾಯ್ದೆಯಿಂದ ಮಾಲೀಕರು ಮತ್ತು ಚಾಲಕರು ಬೇದಿಗೆ ಬೀಳುವ ಸಾಧ್ಯತೆ ಇದೆ. ಎಲ್ಲ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ವಾಹನಗಳಿಗೆ ಚಾಲಕರು ಅತಿ ಮುಖ್ಯ. ಇದನ್ನ ಅರಿತು ಕೇಂದ್ರ ಸರ್ಕಾರ ಕೂಡಲೇ ಈ ಕಾಯ್ದೆಯನ್ನ ವಾಪಸ್ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ರು. ಡ್ರೈವರ್ಗಳಿಗೆ ಅದು ಮಾಡಿದೆ, ಅದು ಡ್ರೈವರ್ಗಳಿಗೆ ಮಾರಕವಾಗಿದೆ. ಅದರ ವಿರುದ್ಧ ನಾವು ಓಡಾಡ್ತಾ ಇದ್ದೀರಿ. 10 ವರ್ಷ ಜೈಲು, 7 ಲಕ್ಷ ದಂಡ ಅಂತ ವಿಧಿಸಿದೆ. ಇದು ಡ್ರೈವರ್ಗಳಿಗೆ ಅನ್ವಯಿಸಲ್ಲ. ಅದರ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೀವಿ. ಈ ಕೂಡಲೇ ಕೇಂದ್ರ ಸರ್ಕಾರ ಇದನ್ನ ವಾಪಸ್ ಹೊಡಿಬೇಕು. ಇಲ್ಲದೇ ಹೋದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ. ಮುಷ್ಕರದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ ರಾಮಕೃಷ್ಣಪ್ಪ, ಉಪಾಧ್ಯಕ್ಷ ಪಾಪರೆಡ್ಡಿ, ಮಾಜಿ ಅಧ್ಯಕ್ಷ ಬಸವರಾಜ್, ಚೇತನ್ ರೆಡ್ಡಿ, ರಾಮಚಂದ್ರರಾವ್, ಪ್ರಸಾದ್, ಸುಬ್ಬು, ನಾರಾಯಣಸ್ವಾಮಿ, ಪ್ರವೀಣ್, ಸಿದ್ದೇಶ್, ಶಫಿಯುಲ್ಲಾ ಖಾನ್, ಸೀತನಾಯಕನಹಳ್ಳಿ ಬಾಬು, ಎಚ್.ವಿ. ನಾಗರಾಜ ರೆಡ್ಡಿ, ಶ್ರೀರಾಮ್, ಶಂಕರ್, ಕೃಷ್ಣಪ್ಪ ಇನ್ನೂ ಹಲವರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.